of Bengaluru with Saujanya. ಅಲ್ಲ, ಹಿಂದಿನ ಕಾಲದವ್ರಿಗೂ ಇವಾಗಿನವ್ರಿಗೂ ಅದೇ ಅಲ್ವಾ ಡಿಫ್ರೆನ್ಸ್? ಅಂದ್ರೆ ವ್ಯಾಲ್ಯೂಸ್ ನಾವು ಕಲ್ತಂಥ ವ್ಯಾಲ್ಯೂಸ್ ನಾವು ಅಂತ ನಾವೇ ಹೇಳ್ಕೊತೀವಿ ಅಂದ್ರೆ ನೀವು ಇನ್ನೂ ಅದ್ಭುತವಾದ ವ್ಯಾಲ್ಯೂಸ್ನ ಕಲ್ತಿದ್ದೀರಾ. ಇವತ್ತಿಗೂ ಐ ಥ್ಯಾಂಕ್ ಮೈ ಗ್ರ್ಯಾಂಡ್ ಫಾದರ್. ಅವರು ನನ್ನ ಪ್ರಾತಸ್ಮರಣೀಯರು. ಅಂದ್ರೆ ಇವತ್ತು ನಾನು ಏನೇ ಆಗಿದ್ರು, ಏನೇ ಒಂದು ಚಿಕ್ಕ ಪುಟ್ಟದ್ದು ಒಳ್ಳೇದು ಅಂತ ಕಲ್ತಿದ್ರು, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಹಿಮ್. ಅದನ್ನ ಯಾರು ಸಾಫ್ಟ್ ಆಗಿ ಹೇಳ್ಕೊಡ್ಲಿಲ್ಲ. ಸರಿಯಾಗಿ ಬೀಳೋದು, ನೀವು ಹೇಳ್ದಂಗೆ ಹೇಳಬೇಕಾದ ರೀತಿಯಲ್ಲಿ ಹೇಳಬೇಕಾದ ಸ್ಥಳದಲ್ಲಿ ಯಾರಿದ್ದಾರೆ ಇಲ್ಲ ನೋಡದೆ ಹೇಳಿದ್ದಕ್ಕೆ ಇವತ್ತಿಗೆ ನಮಗೊಂದು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು, ದೊಡ್ಡವರು ಅಂದ್ರೆ ಒಂದು ಗೌರವ, ಅವೆಲ್ಲ ಇದೆ. ಇವತ್ತಿನ ಜನರೇಷನ್ ಅಲ್ಲಿ ನಾವು ಯಾಕೆ ಅದನ್ನ ನೋಡ್ತಿಲ್ಲ ಅಂದ್ರೆ ಎಲ್ಲರೂ ಪ್ಯಾಂಪರ್ ಮಾಡ್ತಿದ್ದಾರೆ. ಅಂಡ್ ವಿ ಆರ್ ಲೈಕ್ ಡಿಪೆಂಡ್ ಆಗ್ತಾ ಇದೀವಿ. ಕರೆಕ್ಟ್. ಸೊ ದಟ್ ವಾಸ್, ನಾನು ಇವತ್ತು ಯಾವುದಕ್ಕೂ ಯು ಟೆಲ್ ಮೀ ಎನಿಥಿಂಗ್, ಐ ವಿಲ್ ಸೇ ಯೆಸ್ ಅಂಡ್ ಐ ವಿಲ್ ಡೂ ಇಟ್. ಯಾವುದಕ್ಕೂ ನಾನು ಡಿಪೆಂಡ್ ಆಗಲ್ಲ. ಸೊ ಪಂಡಿತಿಂದ ಕಲಿತ ದೊಡ್ಡ ಪಾಠ ಇದು ನಾನು. ಆಮೇಲೆ ಅವಾಗಲೂ ಹೇಳ್ತಾರೆ, ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು, ಬರೀ ಕಮೆಂಟ್ ಪಾಸ್ ಮಾಡೋದಲ್ಲ. ಸೊ ಪಂಡಿತ್ ಆಲ್ವೇಸ್ ಸೇಸ್ ದಿಸ್, ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ಇವತ್ತಿಗೂ ಐ ಡೂ ದ್ಯಾಟ್. ಓ ಪಾಪ ಅವ್ರಿಗೆ ಏನಿತ್ತು, ನಾನು ಹೇಳ್ಬಿಟ್ನಲ್ಲ ಅಂತ. ಸೊ ಎಷ್ಟೊಂದು ಜನ ತುಂಬ ನೈವಾಗ ಆಡ್ಬೇಡ ನೀನು ಅಂತಾರೆ. ದಟ್ ಈಸ್ ವಾಟ್ ಐ ಗೆಟ್. ತುಂಬಾ ಅತಿಯಾಗಿ ಆಡ್ಬೇಡ ನೀನು, ಎಲ್ಲಾರನ್ನೂ ವಹಿಸ್ಕೊಂಡು ಮಾತಾಡ್ತೀಯ ಅಂತಾರೆ. ಬಟ್ ಐ ಹ್ಯಾವ್ ಲರ್ನ್ಡ್ ದಿಸ್. ಇದೇನು ನನ್ಗೆ ಫ್ರೀ ಆಫ್ ಕಾಸ್ಟ್ ಬಂದಿಲ್ಲ. ಐ ಹ್ಯಾವ್ ಟೇಕನ್ ಎಫರ್ಟ್ ಟು ಲರ್ನ್ ದಿಸ್. ಕಷ್ಟಪಟ್ಟು ಕಲ್ತಿದ್ದೀನಿ ಇದು. ಇವಾಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಅದನ್ನು. ಸೊ ಐ ಡೋಂಟ್ ನೋ ವಾಟ್ ಇಸ್ ದ ರೈಟ್ ವೇ ಟು ಲಿವ್. ಸ್ಟಿಲ್ ವಿ ಆರ್ ಲಿವಿಂಗ್. ಆ್ಯಂಡ್ ಮತ್ತೊಂದು, ನೀವು ಕಷ್ಟಪಟ್ಟು ಕಲ್ತಿದ್ದಲ್ಲ ಇದು, ಇಷ್ಟಪಟ್ಟು ಬಂದಿದ್ದು ಅಲ್ಲ, ಅಚಾನಕ್ಕಾಗಿ ಆಗಿದ್ದು ಡಬ್ಬಿಂಗ್. ಆಕ್ಚುಲಿ ಗೊತ್ತೇ ಇರಲಿಲ್ಲ. ಎಕ್ಸಾಕ್ಟ್ಲಿ, ಐ ಡಿಡ್ಂಟ್ ನೋ ದೇರ್ ಇಸ್ ಅ ಪ್ರೊಸೆಸ್ ಕಾಲ್ಡ್ ಡಬ್ಬಿಂಗ್. ಕರೆಕ್ಟ್. ಅಂಡ್ ಸೊ ನೀವು ಆಕ್ಚುಲಿ, ಇಫ್ ಐ ಆಮ್ ನಾಟ್ ರಾಂಗ್, ಫಸ್ಟ್ ಓಂ ಸಿನಿಮಾದಲ್ಲಿ ಪ್ರೇಮ ಅವ್ರಿಗೆ ಮತ್ತೊಬ್ರು ವಾಯ್ಸ್ ಕೊಡ್ತಾ ಇದ್ರು, ಸರ್ವಮಂಗಲ ಮೇಡಮ್ ವಾಯ್ಸ್ ಕೊಡ್ತಾ ಇದ್ರು, ರೈಟ್? ಫಾರ್ ವಾಟ್ ಎವರ್ ರೀಸನ್ಸ್ ಅವರು ಅನಾರೋಗ್ಯ, ಹೌದಾ, ಓಕೆ, ಅದನ್ನ ಡಿಸ್ಕಂಟಿನ್ಯೂ ಮಾಡ್ಬೇಕಾಗಿ ಬರುತ್ತೆ. ಅಂಡ್ ಅವಾಗ ಒಂದಷ್ಟು ಆಡಿಷನ್ಸ್ ನಡೆಯುತ್ತೆ, ನಿಮ್ಮ ವಾಯ್ಸ್ ಫೈನಲ್ ಆಗುತ್ತೆ. ಅಂಡ್ ಆ ಒಂದು ಸೀನ್ಗೆ ಏನ್ ವಾಯ್ಸ್ ಕೊಡ್ತೀರಾ ನೀವು, ಯು ಥಾಟ್ ಅಷ್ಟೇ ಮುಗೀತು ಅಂತ. ಎಕ್ಸಾಕ್ಟ್ಲಿ, ಅದನ್ನ ಗ್ಲಿಚಸ್ ಇರುತ್ತಲ್ಲ, ಫುಲ್ ಫಿಲಮ್ ನೀವು ಕೊಡ್ಬೇಕು ಅಂತ ಗೊತ್ತೇ ಇಲ್ಲ. ಬಿಲೀವ್ ಇಟ್ ಆರ್ ನಾಟ್, ಡಬ್ಬಿಂಗ್ ಅನ್ನೋ ಪ್ರೊಸೀಜರ್ ಇರುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ಶೂಟಿಂಗ್ ಮಾಡ್ತಾರೆ, ಥಿಯೇಟರ್ ಅಲ್ಲಿ ಅದನ್ನ ರಿಲೀಸ್ ಮಾಡ್ತಾರೆ ಅಂತ. ಅಂಡ್ ಆ ಒಂದು ಸೀನ್ ನೆನಪಿದ್ಯಾ, ಯಾವ ಸೀನಿಗೆ ನೀವು ಫಸ್ಟ್ ಡಬ್ ಮಾಡಿದ್ದು ಅಂತ? ಅದೇ ಯಾಕೋ ಲವ್ ಮಾಡಲ್ಲ, ಏನೋ ಹಿಂಗಟ್ತೀಯಾ ಅಂತೇನೋ, ಅದೇನೋ ಪ್ರೇಮ ಅವರು ಪ್ರಭಾಕರ್ಗೆ ನೀನೇನು ಹೇಳ್ತೀಯಾ, ನೀನೇನು ಮಾತಾಡ್ತೀಯಾ, ಅವ್ನು ಯಾರು ಗೊತ್ತೇನೋ ಅಂತೇನೋ ಆ ಸೀನ್. ಐ ಡೋಂಟ್ ಎಕ್ಸಾಕ್ಟ್ಲಿ ರಿಮೆಂಬರ್ ದ ಡೈಲಾಗ್ಸ್. ದಿಸ್ ವರ್ ದ ಡೈಲಾಗ್ಸ್. ಶಿವರಾಜ್ ಕುಮಾರ್ ಕಾಲೇಜಲ್ಲಿ ಬರ್ತಿರುವಾಗ, ಯಾಕೋ ನಾನು ಲವ್ ಮಾಡಲ್ಲ, ಏನೋ ಆಗಿದೆ ನನಗೆ, ಯಾಕೋ ನಾನು ಲವ್ ಮಾಡಲ್ಲ ಅಂತ ಏನೋ ಕೇಳ್ತಾರಲ್ಲ. ಐ ಥಿಂಕ್ ಆ ಎರಡು ಸೀನ್ಸ್ ಡಬ್ ಮಾಡಿದ್ದೆ ನಾನು. ಅಂಡ್ ಇವತ್ತಿಗೂ ಕಣ್ಮುಚ್ಕೊಂಡ್ರು ಓಂ ಸಿನಿಮಾದಲ್ಲಿ ಪ್ರೇಮ ಅವರ ಪಾತ್ರ ನೆನೆಸ್ಕೊಂಡ್ರೆ, ನಾನು ಉಪೇಂದ್ರ ಸರ್ ನಮ್ಮ ಸ್ಕೂಲಲ್ಲಿ ಇಂಪೋಸಿಷನ್ ಕೊಡ್ತಾ ಇದ್ದೆ, ರೈಟ್ 100 ಟೈಮ್ಸ್ ಅಷ್ಟು ಸತಿ ಹೇಳ್ತಿದ್ರು ಸತ್ಯ. ಐ ವಾಸ್ ಲೈಕ್ ಸೋ ಓಪನ್ ಟು ಆಲ್ ಮೈ ಡೈರೆಕ್ಟರ್ಸ್. ಹಿಂಗೆ ಮಾತಾಡ್ತಿದ್ದಾರೆ ಅವರು, ರೀ ಏನ್ರಿ ನೀವು. ಸೊ ಆಫ್ ಕೋರ್ಸ್ ಅಲ್ಲಿಂದ ಸ್ಟಾರ್ಟ್ ಆಗಿ 600ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡಬ್ ಮಾಡ್ತೀರಾ. ಬಟ್ ಆಫ್ ಕೋರ್ಸ್ ಒಂದು ಡೈಲಾಗ್ ನೀವು ಹೇಳ್ಬೇಕು, ಎಲ್ಲಾ ಕಡೆ ಎಲ್ಲರೂ ಕೇಳಿರ್ತಾರ ಏನೋ, ಬಟ್ ಅಲ್ಲೆಲ್ಲೂ ಹೇಳಿಲ್ದಿರೋ ಒಂದು ಡೈಲಾಗ್ ಯಾವ್ದಾರು ಹೇಳ್ತೀರಾ ಓಂ ಸಿನಿಮಾಯಿಂದ? ಇಲ್ಲ, ವೆರಿ ಸಾರಿ. ಆಫ್ ಕೋರ್ಸ್ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿದ್ರೆ ನಮಗೆ ಸಿಗತ್ತೆ, ಬಟ್ ಇಟ್ಸ್ ನಾಟ್ ಲೈಕ್ ಟಾಕಿಂಗ್ ಟು ಯು ಹಿಯರ್ ಅಂಡ್ ಇಲ್ಲಿ ನಿಮ್ಮ ಧ್ವನಿಯಲ್ಲಿ ಲೈವ್ ಆಗಿ ಅದನ್ನ ಕೇಳೋದು. ಹೇಳಿಲ್ವಾ? ಇಲ್ಲ, ಐ ಡೋಂಟ್ ರಿಮೆಂಬರ್ ಎನಿ ಡೈಲಾಗ್ಸ್. ಐ ಆಮ್ ಸೋ ಸಾರಿ. ಅದೇ ನೀವು ಹೇಳ್ದಂಗೆ ಸತ್ಯ 30 ವರ್ಷ ಆಗ್ತಿದೆ ಹೆಚ್ಚು ಕಮ್ಮಿ. ಸೊ ನೀವೇ ಡಬ್ ಮಾಡಿರೋದನ್ನ ನೀವು ಹೋಗಿ ನೋಡ್ತೀರಾ? ಕರೆಕ್ಟ್, ಈ ವರ್ಷಕ್ಕೆ 30 ವರ್ಷ ಓಂ ರಿಲೀಸ್ ಆಗಿ. ಮೈ ಗಾಡ್, 1995 2025. ಮೈ ಗಾಡ್, 30 years of Om. I really don't remember. ಅದೇ ನೀವು ಹೇಳ್ದಾಗ ಬರೀ ಸತ್ಯ. ನಾನಂತೂ ಉಪೇಂದ್ರ ಸರ್ಗೆ, ಯು ವಿಲ್ ನಾಟ್ ಬಿಲೀವ್, ಈ ಸಚ್ ಅ ಗ್ರೇಟ್ ಡೈರೆಕ್ಟರ್, ಸಚ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅಂದರೆ ಸರ್ ಹೆಣ್ಮಕ್ಳಿಗೆ ಏನು ಸರ್, ಉಪೇಂದ್ರ ಸರ್ದು ಎಲ್ಲ ಸಿನಿಮಾ ನಾನೇ ಡಬ್ಬಿಂಗ್ ಒಂಥರ ಕಾಯಂ ನಾನು. ಅವ್ರು ಹೇಳೋರು, ಸುನೇತ್ರ ಥರ ಯಾರು ಕಿರ್ಚಲ್ವಲ್ರಿ, ಅವ್ರು ಇನ್ ಸೌಂಡ್ ಇಂಜಿನಿಯರ್ ಹೇಳೋರು, ಮೇಡಮ್ ಸರ್ ಜ್ಞಾಪಿಸ್ಕೊತಾ ಇದ್ರು ಮೇಡಮ್ ನಿಮ್ಮನ್ನ ಕಿರ್ಚಕ್ಕೆ. ಅವರು ನಾನು ಸರ್
ಏನು ಸರ್ ಇಷ್ಟೊಂದು ಗೋಳೈಕೋತಾರೆ ಹೆಣ್ಮಕ್ಳನ್ನ, ಥೂ ಹಂಗೆ ಗೋಳೈಕೊಳ್ಬೇಡಿ ಸರ್, ಯಾರು ಹೆಣ್ಮಕ್ಳು ನೋಡಲ್ಲ ನಿಮ್ಮ ಸಿನಿಮಾ. ಐ ವಾಸ್ ಲೈಕ್ ಸೋ ಇನ್ನೋಸೆಂಟ್ ಸೌಜನ್ಯ, ಹಂಗೆ ಹೇಳ್ಬಿಡ್ತಾ ಇದ್ದೆ ನಾನು. ಬೇರೆಯವ್ರಾದ್ರೆ ಹಂಗೆ ಹೇಳ್ಬೋದಾ ಇಲ್ವಾ, ಡಿಪ್ಲೊಮ್ಯಾಟಿಕ್ ಆಗಿ ಕೇಳಬೇಕಾ, ಅದೆಲ್ಲ ಯೋಚನೆ, ನಾನು ಅದೆಲ್ಲ ಯೋಚನೆ ಮಾಡ್ತಿಲ್ಲ. ಯಾವ ಹೆಣ್ಮಕ್ಳು ನೋಡಲ್ಲ ಸರ್. ಸರಿ ರೀ, ನನಗೂ ನಿಮ್ಗೂ ಒಂದು ಚಾಲೆಂಜ್ ರೀ. ಏನು ಹೇಳಿ ಸರ್, ಥಿಯೇಟ್ರಲ್ಲಿ ಹೆಣ್ಮಕ್ಕಳೇ ಜಾಸ್ತಿ ಇರ್ತಾರೆ ನೋಡಿ ನನ್ನ ಸಿನಿಮಾಲಿ ಏನೋರು. ಹೀ ಯೂಸ್ ಟು ಸೇ ದಿಸ್. ನಾನು ಹೋಗೋ ಥಿಯೇಟರ್ ನೋಡಿದ್ರೆ ನಿಜವಾಗ್ಲೂ ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಥೋ ಸರ್, ಹೌದು ಸರ್, ನಾನು ಹೋಗಿದ್ದೆ, ಹೆಣ್ಮಕ್ಳು ಜಾಸ್ತಿ ಇದ್ರು. ಹಾಂ, ಮತ್ತೆ ಇವಾಗ ಚಾಲೆಂಜ್ ಕಟ್ಬೇಕಾಯ್ತು, ಗೆದ್ಬಿಡ್ತಾ ಇದ್ದಾರೆ. ಮ್ಯಾಮ್, ಓಮ್ನ ನಂತರ ಯಾವ್ಯಾವ ಸಿನಿಮಾದ ಯಾವ್ಯಾವ ಪಾತ್ರಗಳು, ಇಫ್ ಯು ಕ್ಯಾನ್ ಪ್ಲೀಸ್ ಲೆಟ್ ಅಸ್ ನೋ. ಉಪ್ಪಿ ಸರ್ ಜೊತೆ ವರ್ಕ್ ಮಾಡಿರೋದು ಎಲ್ಲ ಉಪೇಂದ್ರ, ಯಾರಿಗೆ ವಾಯ್ಸ್ ಕೊಟ್ಟಿದ್ದೀರಾ ಹೇಳಿ? ಎಲ್ಲ ಹೀರೋಯಿನ್ಸ್. ಎಸ್ ಐ ನೋ. ಇವಾಗ ಫಾರ್ ಎಕ್ಸಾಂಪಲ್ ಉಪೇಂದ್ರದಲ್ಲಿ 3 ಹೀರೋಯಿನ್ಸ್ ಇದ್ದಾರೆ. ರವೀನಾ ಟಂಡನ್ ಅವ್ರಿಗೆ ನೀವು voice ಕೊಟ್ಟಿರೋದಾ? ಪ್ರೇಮ ಅವ್ರಿಗೆ. I have no choice. When Prema is there, I have no choice. ಐ ಥಿಂಕ್ ಅವರ ಕರಿಯರ್ ನಲ್ಲಿ ಒಂದು 3-4 ಸಿನಿಮಾಗಳನ್ನ ಹೊರತುಪಡಿಸಿ ನಾನು 2 ಸಿನಿಮಾ ಮಾಡಿಲ್ಲ. ಕೌರವ ಅಂತ ಯಾವುದೋ ಒಂದು ಸಿನಿಮಾ, ಆಮೇಲೆ ಇನ್ನೊಂದು ಯಾವುದೋ ಒಂದು ಸಿನಿಮಾಪ್ಪ, ಸ್ವಲ್ಪ ಹಾರರ್, ಸಮಥಿಂಗ್ ಹಾರರ್. ಮಿಕ್ಕಿದೆಲ್ಲದಕ್ಕೂ ಎಲ್ಲದಕ್ಕೂ ನಂದೇ ವಾಯ್ಸ್. ಆಮೇಲೆ ಇತ್ತೀಚೆಗೆ ಒಂದು ಸಿನಿಮಾ, ಅಂದ್ರೆ ಇತ್ತೀಚೆಗೆ ಅಂದ್ರೆ ಸ್ವಲ್ಪ ರೀಸೆಂಟ್ ಆಗಿ ನಾನು ಹೋಗಿ ಫುಲ್ ಸಿನಿಮಾ ಡಬ್ಬಿಂಗ್ ಮಾಡಿದ್ದೀನಿ. ಡಬ್ಬಿಂಗ್ ಮಾಡಿದ ಮೇಲೆ ಅದರಲ್ಲಿರೋ ಇನ್ನೊಂದು ಹೀರೋಯಿನು, ಅವ್ರು ಯಾಕೆ ಮಾಡಬೇಕು, ನೀವೇ ಮಾಡಿ ಅಂತ ಸಮಥಿಂಗ್ ಲೈಕ್ ದಟ್ ಅವ್ರದ್ದೇನೋ ಕಾನ್ವರ್ಸೇಷನ್ ಆಗುತ್ತೆ. ಪ್ರೇಮ ಕೇಮ್ ಬ್ಯಾಕ್ ಟು ದ ಸ್ಟುಡಿಯೋ ಆ್ಯಂಡ್ ಎರೇಸ್ಡ್ ಮೈ ವಾಯ್ಸ್ ಆ್ಯಂಡ್ ಶಿ ಡಬ್ಡ್. ಅವರೇ ಡಬ್ಬಿಂಗ್ ಮಾಡಿದ್ರು. ಬಟ್ ಅದೇ ಸಿನಿಮಾ ಏನು, ಐ ಡೋಂಟ್ ಥಿಂಕ್ ಸೊ ಇಟ್ ಡಿಡ್ ವೆಲ್, ಬಿಕಾಸ್ ಐ ಆಮ್ ನಾಟ್ ಶ್ಯೂರ್. ಬಟ್ ಗೊತ್ತಿಲ್ಲ ಯಾಕೆ ಅವರು ಎರೇಸ್ ಮಾಡಿ, ನನ್ನ ವಾಯ್ಸ್ನ ಎರೇಸ್ ಮಾಡಿ ಅವ್ರ ವಾಯ್ಸ್ನ ಮಾಡಿದ್ರು. ಅದಾದಮೇಲೆ ಯಾವ ಸಿನಿಮಾ ಮಾಡಲೇ ಇಲ್ಲ ಅವರು, ಸಿನಿಮಾನೇ ಆಗಿಲ್ಲ ಅದಾದಮೇಲೆ ನನ್ಗೆ ಗೊತ್ತಿರೋ ಪ್ರಕಾರ. ಆಮೇಲೆ ಆಗಿದೆ, ನಿಮ್ಗೇನ್ರಿ ಗೊತ್ತು ಅನ್ಬಾರ್ದು. ಸೊ ನನ್ನ ಪ್ರಕಾರ ಆಗಿಲ್ಲ. ಸೊ ಆ ಥರ ಒಂದು 3-4 ಸಿನಿಮಾ ಬಿಟ್ಟರೆ ಇನ್ನೆಲ್ಲ ನಾನೇ, ಏನು ಪ್ರೇಮ ಏನು ಎಲ್ಲ ಹೀರೋಯಿನ್ಸು ನಾನೇ. ಕರೆಕ್ಟ್. ಹೀರೋ ಯಾರ್ಯಾರು ಬರ್ತಾರೋ ಆ ಎರಾನಲ್ಲಿ 1995 ಇಂದ 2010 ತನಕ ಅದ್ ಎಷ್ಟು ಜನ ಪಾಪ್ಯುಲರ್ ಹೀರೋಯಿನ್ಸ್ ಇದ್ರು, ಕನ್ನಡಿಗ, ನಾನ್ ಕನ್ನಡಿಗ, ಎನಿಬಡಿ ಫಾರ್ ದಟ್ ಮ್ಯಾಟರ್. ಎಸ್, ಒಂದು ದೊಡ್ಡ ಲಿಸ್ಟೇ ಇದೆ. ಶಿಲ್ಪಾ ಅವ್ರು ಇರಬಹುದು, ವಿಜಯಲಕ್ಷ್ಮಿ, ಚಾರುಲತಾ, ರಮ್ಯಾ ಕೃಷ್ಣ, ರಂಭಾ, ಊರ್ವಶಿ, ಶ್ರುತಿ, ಮಾಲಾಶ್ರೀ ಅವ್ರಿಗೂ ಡಬ್ ಮಾಡಿದ್ದೀರಾ. ರಕ್ಷಿತಾ ಅವ್ರಿಗೆ ಡಬ್ ಮಾಡಿದ್ದೀರಾ. ಜೂಲಿ ಲಕ್ಷ್ಮಿ ಅವ್ರಿಗೆ ಗ್ರೇಟ್. ಯಾಕಂದ್ರೆ ಇಡೀ ಸಿನಿಮಾನಲ್ಲಿ ಇಬ್ರೇ ಆಕ್ಟರ್ಸ್ ಇಬ್ರೇ, ದ ಎಂಟೈರ್ ಸಿನಿಮಾ. S.V. ಬಾಲಸುಬ್ರಹ್ಮಣ್ಯಂ, ಲಕ್ಷ್ಮಿ ಮೇಡಮ್, ಇಬ್ರೇ ಆಕ್ಟರ್ಸು, ಯಾರು ಇಲ್ಲ ಸಿನಿಮಾಲಿ. ವಾಯ್ಸ್ ಓವರ್ಸ್ ಬರುತ್ತೆ, ಎಲ್ಲ ದೊಡ್ಡ ಪಾಪ್ಯುಲರ್ ಆಕ್ಟರ್ಸ್ ವಾಯ್ಸ್ ಬರುತ್ತೆ, ಮುಖ ಕಾಣಲ್ಲ ಅವ್ರದ್ದು. ಇಡೀ ಸಿನಿಮಾಲ್ ಅವರೇ. ದ ಎಂಟೈರ್ ಮೂವಿ ಐ ಡಬ್ ಫಾರ್ ಲಕ್ಷ್ಮಿ ಮೇಡಮ್. ದಟ್ ವಾಸ್ ಅ ಬಿಗ್ ಚಾಲೆಂಜ್. ಈಗಂತೂ ಹೀರೋಯಿನು ನೈವೇದ್ಯ ಥರ ಈಗಿನ ಸಿನಿಮಾಗಳಲ್ಲಿ ಅದನ್ನ ಹಾಡ್ಲಿ. ಬಟ್ ಏನ್ ಗೊತ್ತಾ, ನಾವು ಮಾಡೋ ಅಂತ ಕಾಲಕ್ಕೆ ಹೀರೋನ್ ಓರಿಯೆಂಟೆಡ್ ಇರ್ತಾ ಇತ್ತು. ಆಮೇಲೆ ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್ ಅಥವಾ ಶಿವರಾಜ್ ಕುಮಾರ್ ಸರ್ ಎಷ್ಟು ಪ್ರಾಮುಖ್ಯತೆ ಇರುತ್ತೆ, ಹೀರೋಯಿನ್ಗೂ ಅಷ್ಟೇ ಪ್ರಾಮುಖ್ಯತೆ ಇರ್ತಾ ಇತ್ತು. ಆಮೇಲೆ ಕೆಲಸ ಇರ್ತಾ ಇತ್ತು ನಮ್ಗೆ. ಒಂದು ಹೌದಾ ಇಲ್ಲ ಅಷ್ಟೇ ಇರ್ಲಿಲ್ಲ. ರಮ್ಯಾ ಕೃಷ್ಣ ಅಂತಾರಲ್ಲ, ಎಲ್ಲಿಂದ ಇಲ್ಲಿ ತನಕ ಒಂದೇ ಶಾರ್ಟ್ ಅಲ್ಲಿ ಹೇಳೋರು. ಇಟ್ ವಾಸ್ ಲೈಕ್ ಚಾಲೆಂಜು. ಅದು ಕೆಲಸ ಅಂದ್ರೆ ರೀ, ಇವಾಗಲ್ಲ ರೀ ಕೆಲಸ, ಅದು ಕೆಲಸಗಳು ಅಂದ್ರೆ ನಮ್ಮ ಸೀನಿಯರ್ಸ್ ಎಲ್ಲ ಮಾಡೋರಲ್ಲ. ನಿಜವಾಗ್ಲೂ ನಾವೇನು ಇಲ್ಲ ಸೌಜನ್ಯ, ನೀವು ಸರ್ವಮಂಗಳ, ಶಶಿಕಲಾ ಅಂತವ್ರದ್ದು ಡಬ್ಬಿಂಗ್ ನೋಡ್ಬಿಡ್ರಿ ಸಾಕು. ಬೇರೆ ಯಾವ ಕೋರ್ಸೇ ಬೇಡ ನಿಮಗೆ. ಯಾವ ಆ್ಯಕ್ಟಿಂಗ್ ಕೋರ್ಸು ಬೇಡ, ಯಾವ ವಾಯ್ಸ್ ಓವರ್ ಕೋರ್ಸು ಬೇಡ. ಯು ಶುಡ್ ಕಮ್ ಅಂಡ್ ವಾಚ್ ದೆಮ್ ಡಬ್ಬಿಂಗ್. ಯು ವಿಲ್ ನಾಟ್ ಬಿಲೀವ್. ರೀಲು, ಅವಾಗ ನಾವೆಲ್ಲ ರೀಲ್ಸ್ ಮಾಡ್ತಾ ಇದ್ವಿ. ಒಂದು ಸಿನಿಮಾಗೆ 14 ರೀಲು ಅಂದರೆ ಸೆಪ್ರೇಟಾಗಿ ರೀಲ್ಸ್ ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು, ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು, ಈ ಥರ ಆಗ್ತಿತ್ತು. ರೀಲ್ ಗಟ್ಲೆ ಮಾಡೋರು ಡಬ್ಬಿಂಗು. ನಾನು ಒಂಥರ ಶಾಕಲ್ಲಿ ಕೂತ್ಕೊಂಡ್ಬಿಟ್ಟೆ. ನಾವೇನೋ ನಾವೇನೋ ಟ್ಯಾಲೆಂಟೆಡ್ ಅನ್ಕೋತೀವಿ. ಅವ್ರನ್ನೆಲ್ಲ ಅವ್ನು ನೋಡ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ವಿ ಆರ್ ನಥಿಂಗ್, ನಾವು ಏನೂ ಅಲ್ಲ. ಆಮೇಲೆ ನನಗೆ ಒಂದು ಚಾಲೆಂಜ್ ಬಂದ್ಬಿಡ್ತು. ಶಶಿ ಅಫ್ಕೋರ್ಸ್ ಸರ್ವಮಂಗಳ ಅವ್ರು ಮಾಡಿರೋ ಕೆಲಸ ತುಂಬ ಕಮ್ಮಿ ನೋಡಿರೋದು ನಾನು, ತುಂಬಾ ಕಮ್ಮಿ. ಯಾಕಂದರೆ ಅವ್ರು ಹೋಗಿದ್ದಕ್ಕೆ ತಾನೇ ನನ್ನ ಎಂಟ್ರಿ. ಸೊ ಶಶಿ ನಾನು ಸಿಕ್ಕಾಪಟ್ಟೆ ನೋಡಿದ್ರು ಶಶಿಕಲಾ ಅವ್ರನ್ನ. ಏನಿದ್ದೆ ಹೆಂಗೆ. ಆಮೇಲೆ ಏನು ಗೊತ್ತಾ ಮೆಮೊರಿ, ಒಂದು ಸೀನು ಪಾಟ 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 ವಿತ್ ಇಂಟೋನೇಷನ್, ವಿತ್ ಸಿಂಕ್. ಅವ್ರು ತಪ್ಪು ಹೇಳಿರ್ತಾರೆ ಎಷ್ಟೊಂದು, ಬಿಕಾಸ್ ಎಲ್ಲ ನಾನ್ ಕನ್ನಡಿಗ. ಕನ್ನಡ ಬಂದರು ಅಷ್ಟು ಸ್ಪಷ್ಟವಾಗಿರಲ್ಲ. ವಿತ್ ದ ಕರೆಕ್ಷನ್ ಆಫ್ ಸಿಂಕಿಂಗ್, ವಿತ್ ದ ಕರೆಕ್ಷನ್ ಆಫ್ ಲ್ಯಾಂಗ್ವೇಜ್, ವಿತ್ ದ ಸ್ಪೀಡ್. ಏನ್ ಡಬ್ಬಿಂಗು.
ಆ್ಯಂಡ್ ಐ ಥಾಟ್ ಐ ಹ್ಯಾವ್ ಟು ಬಿ ಲೈಕ್ ದಿಸ್. ನನಗೇನು ಗೊತ್ತಾ, ಚಾಲೆಂಜ್ ಮೈ ಸೆಲ್ಫ್. ಐ ವಾಸ್ ಚಾಲೆಂಜಿಂಗ್ ಮೈ ಸೆಲ್ಫ್. ನೋಡೋಣ ನೀನು ಮಾಡ್ತೀಯಾ ಶಶಿತರ ಅಂತ. ನಾನು ಹೋಗೋದೆ, ನಾನು ಮಾಡ್ತೀನಿ ಅಂತ. ಐ ಯೂಸ್ ಟು ಡೂ ಆ ಮೆಮೊರಿ. ನೆಕ್ಸ್ಟ್ ಡೈಲಾಗ್ ಇವಾಗ ನಮಗೆ ಒಂದು ಡೈಲಾಗ್ ಅಂದರೆ ಬೈ ಹ್ಯಾಟ್ ಮಾಡಿ ಇಲ್ಲಿ ನಾವು ಡೆಲಿವರ್ ಮಾಡ್ತೀವಿ. ಅಲ್ಲಿ ಹಂಗಲ್ವಲ್ಲ, ಕರೆಕ್ಟ್. ಯಾರ್ದೋ ಮುಖ, ಯಾರ್ದೋ ಬ್ರೀದಿಂಗ್ ಸ್ಪೀಡ್ ಬೇರೆ. ನಾನು ಒಂದು 10 ಪದಕ್ಕೆ ಒಂದು ಉಸಿರು ತಗೋತೀನಿ, ನೀವು 2 ಪದಕ್ಕೆ ತಗೋಬೋದು. ನನ್ನ ಮೀಟ್ರ್ ನಿಮ್ಮ ಮೀಟ್ರ್ ಡಿಫ್ರೆಂಟ್ ಇರುತ್ತೆ ಅಲ್ವಾ? ಸೊ ಅದನ್ನು ನಾವು ಏನೋ ಅಂತ ನಾವು ತಗೋಬೇಕಲ್ಲಿ ನಾನು ಬೇಕಾಗಿಲ್ಲ, ಬಟ್ ನಾನು ತಗೋಬೇಕು ಬಿಕಾಸ್ ಅವಳು ತೊಗೊಂಡಿದ್ದಾಳೆ, ಆ ಕ್ಯಾರೆಕ್ಟರ್ ತೊಗೊಂಡಿದೆ. ಸೊ ಇದನ್ನೆಲ್ಲ ಲೆಕ್ಕ ಹಾಕಿ ಸಿಂಕ್ ಮಾಡಿ, ಅವಾಗೇನು ಇವಾಗ ನೀವು ನಾನ್ ಸಿಂಕಲ್ಲಿ ಡಬ್ ಮಾಡಿದ್ರು ಹಿಂಗೆ ಎಳ್ಕೊಂಡು ಬಂದು ಡಿಜಿಟಲ್ಲಿ ಸಿಂಕ್, ಈ ಟ್ರ್ಯಾಕು ಸಿಂಕ್ ಮಾಡಿಬಿಡೋದು. ದೇರ್ ವಾಸ್ ನೋ ಡಿಜಿಟಲ್ ದಟ್ ಟೈಮ್, ಇಟ್ ವಾಸ್ ಅನಲಾಗ್. ವಿ ಓನ್ಲಿ ಯೂಸ್ ಟು ಸಿಂಕ್. ನಾವು ಸಿಂಕ್ ಸೌಂಡ್ ಇಂಜಿನಿಯರ್ ಮಾಡೋದಲ್ಲ ಅದು, ನಾವು ಮಾಡ್ತಾ ಇದ್ವಿ. ಆಮೇಲೆ ಅಫ್ಕೋರ್ಸ್ ಅವ್ರು ಮಿಕ್ಸ್ ಮಾಡೋವಾಗ ಅದನ್ನ ಕರೆಕ್ಟಾಗಿ ಇದಕ್ಕೆ ಕೂಡಿಸೋರು, ಅಲೈನ್ಮೆಂಟ್ ಮಾಡೋರು. ಬಿಕಾಸ್ ಸೌಂಡ್ ವಾಸ್ ಡಿಫ್ರೆಂಟ್ ಆ್ಯಂಡ್ ದ ವಿಡಿಯೋ ವಾಸ್ ಡಿಫ್ರೆಂಟ್. ಆ ಎರಡನ್ನ ತಂದು ಅದನ್ನ ಮ್ಯಾರೇಜ್ ಅಂತ ಕರೆಯೋರು. ದಟ್ ಪ್ರೊಸೀಜರ್ ವಾಸ್ ಕಾಲ್ಡ್ ಆಸ್ ಮ್ಯಾರೇಜ್. ದಟ್ಸ್ ಅ ಡಿಫ್ರೆಂಟ್ ನೆಗೆಟಿವ್, ದಿಸ್ ಇಸ್ ಅ ಡಿಫ್ರೆಂಟ್ ನೆಗೆಟಿವ್. ದಿಸ್ ಹ್ಯೂಜ್ ಇಟ್ ಬೈ ಯೂನಿವರ್ಸಿಟಿ. ಅದು ಕರೆಕ್ಟ್. ಫಿಲ್ಮ್ ಮೇಕಿಂಗ್ ಇಸ್ ಅ ಯೂನಿವರ್ಸಿಟಿ ಇಫ್ ಯು ವಾಂಟ್ ಟು ನೋ ಇಟ್. ಸೊ ಇದು ನಾವು ಮಾಡ್ತಾ ಇದ್ವಿ ಅಲ್ಲಿ, ಈಗಿನ ಥರ ಅಲ್ಲ ಅದು ಕೆಲಸ. ಆ್ಯಂಡ್ ವಿ ಆರ್ ಪ್ರೌಡ್ ಟು ಬಿ ಇನ್ ದಟ್ ಜನರೇಷನ್. ಐ ಆಮ್ ಪ್ರೌಡ್ ಟು ಸೇಯಿಂಗ್ ದಟ್ ಐ ವರ್ಕ್ ಟು ಸಚ್ ಗ್ರೇಟ್ ಲೆಜೆಂಡರಿ ಡೈರೆಕ್ಟರ್ಸ್, ಆ್ಯಕ್ಟರ್ಸ್, ಎಂತೆಂಥ ನಟರ ಜೊತೆ. ಆಮೇಲೆ ಅವಾಗ ತುಂಬ ಟ್ರ್ಯಾಕ್ಸ್ ಇರ್ತಿರ್ಲಿಲ್ಲ, ಹೀರೋ ಹೀರೋಯಿನ್ ಒಟ್ಟೊಟ್ಟಿಗೆ ಮಾಡೋವಂಥ ಸಂದರ್ಭಗಳು ಇರ್ತಾ ಇತ್ತು. ಹೀರೋಯಿನ್ ಅಂದ್ರೆ ನಾವೇ, ಹೀರೋಯಿನ್ ಯಾರು ಮಾಡ್ತಿರ್ಲಿಲ್ವಲ್ಲ, ಹೀರೋ ಅಂದ್ರೆ ಅವರೇ ಬರೋರು, ಅವರೇ ಡಬ್ ಮಾಡೋರು, ನಾವಿರ್ತಾ ಇದ್ವಿ. ಸೊ ಆ ಕೋಆರ್ಡಿನೇಷನ್, ಆಮೇಲೆ ಏನು ಒಂದು ಪ್ರೀತಿ, ವಿಶ್ವಾಸ, ಒಂದು ಗೌರವ. ನಾನು ಅದೇ ಹೇಳಪ್ಪಿ, ವೆನ್ ಪೀಪಲ್ ಆರ್ ಕಂಪ್ಲೇನಿಂಗ್, ನೋ ವಿ ವರ್ ಲೈಕ್ ನಮಗೆ ತುಂಬ ತುಳಿದ್ರು, ಕಾಸ್ಟ್ ಕೌಚಿಂಗ್ ನೀನು ನಂಬ್ತಿರೋ ಇಲ್ವೋ, ನಾವು ಯಂಗ್ ಆಗಿದ್ವಿ. ವಿ ವರ್ ಆಲ್ಸೋ ಬ್ಯೂಟಿಫುಲ್, ವಿ ವರ್ ಆಲ್ಸೋ ಯಂಗ್, ವಿ ವರ್ ಆಲ್ಸೋ ವೆರಿ ಅಟ್ರಾಕ್ಟಿವ್. ಆ್ಯಂಡ್ ನೀವು ನಮ್ದು ನಾಟ್ ಇವನ್ ಅ ಸಿಂಗಲ್ ಎಕ್ಸ್ಪೀರಿಯನ್ಸ್ ಗೊತ್ತಾ ನಮಗೆ. ವಿ ಯೂಸ್ ಟು ಲವ್ ವರ್ಕಿಂಗ್. ಏನು ಮಜಾ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ನಂಗೆ ಆ ಥರದ ಕಹಿ ಘಟನೆ ಇವಾಗ ನಂಗೆ ಕೇಳಿದ್ರೆ, ನೀವು ನಿಮ್ಮ ಜೀವನದ ಒಂದು ಕಹಿ ಘಟನೆ ಹೇಳಿದ್ರಿ, ನಾನು ಎಲ್ಲಿ ಕಹಿ ಘಟನೆ ಅಂತ ನಾನು ನೋಡಬೇಕು. ನನ್ಗೆ ಆ ಥರದ್ದು ಯಾವುದೂ ಆಗೇ ಇಲ್ಲ. ಐ ಮೀನ್ ಐ ಡೋಂಟ್ ನೋ. ಬಟ್ ಆಫ್ ಕೋರ್ಸ್ ಸಾಕಷ್ಟು ಫನ್ನಿ ಮೂಮೆಂಟ್ಸ್ ಅಂತೂ ಇರುತ್ತೆ ಅಲ್ವಾ? ಎಸ್. ಸೊ ದೀಪಾ ಭಾಸ್ಕರ್ ಅವ್ರ ಜೊತೆ ನಾನು ಮಾತಾಡಿದಾಗ ರೀಸೆಂಟ್ ಆಗಿ, ಸೊ ಈ ABCDಗೆ ಹೇಳೋದಿರಬಹುದು, ಅಂದ್ರೆ ಅಲ್ಲಿ ಹೀರೋಯಿನ್ಗೆ ಡೈಲಾಗ್ಸ್ ಬರ್ದೇ ಇದ್ದಾಗ ಅಥವಾ ಆ ಮೂಮೆಂಟಲ್ಲಿ ಸ್ಕ್ರಿಪ್ಟ್ ರೆಡಿ ಇಲ್ಲದೆ ಇದ್ದಾಗ ಅವ್ರ ಕೈಲಿ ABCDFGHG ಕೆಲವೊಮ್ಮೆ ಹೇಳಿಸ್ಬಿಟ್ಟಿರ್ತಾರೆ, ನಿಮ್ ಕೈ ಡಬ್ ಮಾಡಿಸ್ತಾರೆ ಡೈಲಾಗ್ಸ್ ನ. 1 2 3 4 5 6 7 8 ಡಬ್ ಮಾಡಿರ್ತಾರೆ. ಸೊ ನಿಮಗೆ ಆ ಥರದ್ದು ಒಂದು ಮೆಮೊರಬಲ್ ಇನ್ಸಿಡೆಂಟ್ ಯಾವುದು? ಅದೇ ಇದು ವಿಮೋಚನೆ ಅಂತ ನಾಗಭರಣ ಅವರ ಸಿನಿಮಾ ಇದು. ಶಿಲ್ಪಾನೇ ಅಗೇನ್. ಓಕೆ. ಸಚ್ ಎ ಡಾರ್ಲಿಂಗ್ ಆಕ್ಟ್ರೆಸ್. ಪಾಪ ನಮ್ಗೆ ಪ್ರತಿ ಫಿಲ್ಮ್ಗೂ ಫೋನ್ ಮಾಡಿ, ಸುನೇತ್ರಾ ಯು ಡನ್ ಅ ವಂಡರ್ಫುಲ್ ಜಾಬ್ ಬಡಿ ಅಂತ ಶಿ ಯೂಸ್ ಟು ಕಾಲ್ ಮೀ. ನಮ್ಮಲ್ಲಿ ಯಾರು ಲೋಕಲ್ ಅವ್ರು ಯಾರು ಇಲ್ದಿ, ಇಲ್ಲಿ ತನಕ ಯಾರು ಫೋನ್ ಮಾಡಿಲ್ಲ. ಯಾರು ಫೋನ್ ಮಾಡೋದಿರ್ಲಿ, ಸಿಕ್ಕಾಗ ಕಾಂಪ್ಲಿಮೆಂಟ್ಸ್ ಕೊಟ್ಟಿರೋದು ಇಲ್ವಾ? ನನ್ನ ಮೌನವೇ ನನ್ನ ಉತ್ತರ. ಇಲ್ಲ, ಇಲ್ಲಿ ಯಾರು ನಿವೇದಿತಾ ಜೈನ್ ಇದ್ರಲ್ಲ, ನಿವೇದಿತಾ ಜೈನ್ ನಾನು ಡಬ್ ಮಾಡ್ತೀನಿ ಓಡ್ಬರೋಳು. ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಐ ಸ್ಟು ಡಬ್ ಫಾರ್ ಹರ್ ಓನ್ಲಿ. ಐ ಸ್ಟುಡ್ ಯು ಕಮಿಂಗ್ ಹಿಯರ್ ನೋ, ಯು ಆಸ್ ವೆಲ್, ಯು ಓನ್ಲಿ ಡಬ್ ನೋ ಅಂತ. ನೋ ಯು ಡಬ್, ಐ ವಾಚ್ ಅಂತ. ಶಿ ಇಸ್ ಟು ಆಲ್ವೇಸ್ ಸ್ಟೇ ವಿತ್ ಮೀ ಫಾರ್ ದ ಎಂಟೈರ್ ಫಿಲ್ಮ್. ಶಿ ಇಸ್ ಟು ಸ್ಟೇ ವಿತ್ ಮೀ ಓನ್ಲಿ. ನಾನಲ್ಲಿ ಸ್ಟುಡಿಯೋಲಿ ಎಷ್ಟೊತ್ತಿರ್ತೀನೋ ಅಷ್ಟೊತ್ತು ನನ್ನ ಜೊತೆಲಿ ಇರೋಳು. ಆಮೇಲೆ ಆ ಥರ ತುಂಬ ಫೋನ್ ಮಾಡಿ ನಮಗೆ ಮೇನೆ ಪ್ಯಾರ್ ಕಿಯಾ, ನಮ್ದೆಲ್ಲ ಒಂಥರ ಅದು ಮೈಲ್ ಸ್ಟೋನ್ ಸಿನಿಮಾ. ಮೇನೆ ಪ್ಯಾರ್ ಕಿಯಾ ಅವ್ರ ಹೆಸರಪ್ಪ ಅವರು ಭಾಗ್ಯಶ್ರೀ ಅಂತ. ಭಾಗ್ಯಶ್ರೀ ಅವರು ಏನೋ ನಾನೇ ಡಬ್ಬಿಂಗ್ ಮಾಡಿ, ಅವರು ಆಕ್ಚುಲಿ ಪ್ಯಾಚ್ ವರ್ಗೆ ಅಂತ ಇದಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ. ಬಟ್ ವೆನ್ ಶಿ ಕೇಮ್ ಟು ನೋ ದ ಡಬ್ಬಿಂಗ್ ಹ್ಯಾಸ್ ಹ್ಯಾಪನಿಂಗ್, ಅವ್ರ ಪೋರ್ಷನ್ ಡಬ್ ಮಾಡ್ತಿದ್ದಾರೆ ಅಂತ, ಶಿ ಇಮಿಡಿಯೇಟ್ಲಿ ಕೇಮ್ ಟು ಚಾಮುಂಡೇಶ್ವರಿ ಸ್ಟುಡಿಯೋ. ಇಮಿಡಿಯೇಟ್ಲಿ. ನಂಗೆ ಇನ್ನೊಂದು ಚೆನ್ನಾಗಿ ನೆನಪಿದೆ, ಈ ಥರ ಲೆಮನ್ ಎಲ್ಲೋ ಕಲರ್ದು ಪ್ಲೇನ್ ಕಲರ್ ಚೂಡಿದಾರ್ ಹಾಕೊಂಡು ಬಂದಿದ್ರು. ಆ ಮಗುನ ಆಲ್ರೆಡಿ ಶಿ ಹ್ಯಾಡ್ ಅ ಕಿಡ್ ದೇರ್, ಮಗುನು ಕರ್ಕೊಂಡು ಬಂದಿದ್ರು. ಶಿ ಕೇಮ್ ಟು ಮೀ, ಹಾಯ್ ಐ ಆಮ್ ಭಾಗ್ಯಶ್ರೀ. ಮೇಡಮ್ ನೀವು ಯಾರಿಗೆ ಗೊತ್ತಿಲ್ಲ ಮೇಡಮ್, ಯು ಆರ್ ದ ಹಾರ್ಟ್ ಥ್ರೋಬ್ ಮೇಡಮ್ ಅಂತ ನಾನು. ಐ ಆಮ್ ಸೋ ಗ್ಲಾಡ್ ದಟ್ ಯು ಆರ್ ಡೂಯಿಂಗ್ ಸುನೇತ್ರಾ. ಐ ನೋ ಐ ಆಮ್ ನಾಟ್ ಗುಡ್ ಎಟ್ ಕನ್ನಡ ಆ್ಯಂಡ್
so many mistakes. Please patch up all my mistakes. That is why we are here, madam. And she was so sweet, Gota. And after the dubbing also, she called me and she told me, thank you. I heard that you've done a wonderful... I've not seen the rushes yet, but I've heard that you've done a wonderful job. And thank you, madam. There are few people who really came and wished us. ಆ್ಯಂಡ್ ದೇವಯಾನಿ ಅವ್ರು ಫೋನ್ ಮಾಡಿದರು ನನಗೆ ತುಂಬ ಚೆನ್ನಾಗಿದೆ ಅಂತ. ವಿಷ್ಣುವರ್ಧನ್ ಸರ್ ಅಂತೂ ಮುಂಚೆನೇ ಹೇಳ್ಬಿಟ್ರು, ಸುನೇತ್ರಂಗೆ ಹೇಳ್ಬಿಡಿ, ಅವ್ರ ಸಿನಿಮಾ ಅಂದರೆ ಸುನೇತ್ರಂಗೆ ಹೇಳ್ಬಿಡಿ. ಆ ಲೆವೆಲಲ್ಲಿ ಅವರು ಒಂಥರ ನಂಬಿಕೆ, ನಾನು ಮಾಡ್ತೀನಿ ಅಂತ. ಸೊ ಅಫ್ಕೋರ್ಸ್ ಹೀರೋಸ್ ಎಲ್ಲರೂ ಕಾಂಪ್ಲಿಮೆಂಟೆಡ್ ಮೀ, ಎವ್ರಿ ಒನ್. ಅಂಬರೀಷ್ ಸರ್ ಇಂದ ಹಿಡ್ದು, ಶಶಿಕುಮಾರ್ ಸರ್ ಇಂದ ಹಿಡ್ದು, ಕುಮಾರ್ ಗೋವಿಂದ ಎಲ್ಲರೂ, ಶಿವಣ್ಣ, ರಾಘಣ್ಣ, ಪುನೀತ್ ಅಂತೂ ಲೈಕ್ ದೇವರ್ ಲೈಕ್ ಆಲ್ ದ ಸಿನಿಮಾ ಅವ್ರ ಕಂಪನಿ ಎಲ್ಲ ಸಿನಿಮಾ ನಾನೇ ಡಬ್ಬಿಂಗ್ ಮಾಡಿರೋದು. ಇಟ್ ನಾಟ್ ಟಿಲ್ ಟುಡೇ. ನಾನು ಎಷ್ಟು ದಿನ ಇದ್ನೋ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಅಷ್ಟು ದಿನ. ಸೊ ಕಾಂಪ್ಲಿಮೆಂಟ್ಸ್ ವರ್ ಗುಡ್, ಬಟ್ ದೇರ್ ಆರ್ ಸೋ ಮೆನಿ ಪೀಪಲ್. ನೀವು ನಂಬ್ತಿರೋ ಇಲ್ವೋ ಸೌಜನ್ಯ, ನಾವು ಡಬ್ ಮಾಡಿರೋ ಹೀರೋಯಿನ್ಸ್ ಎಲ್ಲರೂ ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ. ಯು ಟೆಲ್ ಮೀ ಹೌ ಅ ಶರೀರ ಆ್ಯಂಡ್ ಶಾರೀರ ಕ್ಯಾನ್ ಗೆಟ್... ಶರೀರಕ್ಕೆ ಮಾಡ್ತಾನೆ, ಶಾರೀರನೂ ಇಂಪಾರ್ಟೆಂಟ್ ತಾನೆ. ಈಗ ನೋಡಿ, ನೀವು ಆರ್ಜೆ ಅಂದ್ರಿ, ಆರ್ಜೆ ಅಂದ ತಕ್ಷಣ ನಮಗೆ ಇಟ್ ಇಸ್ ನಾಟ್ ಅಬೌಟ್ ಶರೀರ, ಇಟ್ ಇಸ್ ಅಬೌಟ್ ಶಾರೀರ. ಅಂದರೆ ಓ ಮೈ ಗಾಡ್, ದ ವೆದರ್ ಇಸ್ ಸೋ ಬ್ಯೂಟಿಫುಲ್, ಹ್ಯಾವಿಂಗ್ ಅ ಕಪ್ ಆಫ್ ಕಾಫಿ ಇನ್ ಯೋರ್ ಬ್ಯಾಲ್ಕನಿ ಅಂತ ಅಂದರೆ ವಿ ಆರ್ ನಾಟ್ ಸೀಯಿಂಗ್ ಯು, ವಿ ಆರ್ ಇಮ್ಯಾಜಿನಿಂಗ್ ದ ಹೋಲ್ ಸಿಚುವೇಶನ್. ನಿಮ್ಮ ಸೌಂಡ್ ಇಸ್ ಸಪೋರ್ಟಿಂಗ್ ಅಸ್ ಟು ಇಮ್ಯಾಜಿನ್. ಕರೆಕ್ಟ್ ಅಲ್ವಾ? ಸೊ ಒಬ್ಬ ಹೀರೋಯಿನ್ ನಾವು ವಾಯ್ಸ್ ಕೊಡ್ತಾ ಇದ್ದೀವಿ ಅಂತಂದರೆ ಅಫ್ಕೋರ್ಸ್ ಅವ್ರದ್ದೇ ಮೇಕಪ್ಪು, ಅವ್ರದ್ದೇ ಇದು ಎಲ್ಲ ಶರೀರ ಇಸ್ ಆಲ್ಸೋ ಒನ್ ಪಾರ್ಟ್ ಆಫ್ ಇಟ್ ಅಲ್ವಾ? ಅದಕ್ಕೆ ನಾವು ಅದಕ್ಕೆ ಹೇಳ್ತಾ ಇದ್ವಿ, ಅವ್ರಿಗೆ ಕೊಡ್ತಾರೆ ಅಂದರೆ ಅಟ್ಲೀಸ್ಟ್ ದೇ ಶುಡ್ ಏನಂತಾರೆ, ಒಂದು ಅಕ್ನಾಲೇಜ್ ಮಾಡೋದು ಫಾರ್ ಶರೀರ. ಆಮೇಲೆ ಏನೋ ಒಂದು ಅವ್ರಿಗೂ ಕರೆದು ಒಂದು ಸನ್ಮಾನನೋ ಅಥವಾ ಏನೋ ಒಂದು ಇದು, ಅಥವಾ ತಗೊಂಡವ್ರಿಗಾದ್ರೂ ಬೇಡವಾ, ನಮ್ಗೆ ಡಬ್ ಮಾಡಿದ್ರಪ್ಪ ತಗೋವ್ರಿಗೆ ಒಂದು ಥ್ಯಾಂಕ್ಸ್ ಇಲ್ಲ, ವಿಶ್ ಮಾಡೋಣ. ಸೊ ಸರ್ಪ್ರೈಸಿಂಗ್, ವೆರಿ ಸರ್ಪ್ರೈಸಿಂಗ್. ಈಗ ನೀವು ಹಿನ್ನೆಲೆ ಗಾಯಕರಿಗೆ ನ್ಯಾಷನಲ್ ಅವಾರ್ಡ್ಸ್ ಇದೆ, ಸ್ಟೇಟ್ ಅವಾರ್ಡ್ಸ್ ಇದೆ. ನಾವು ಎಷ್ಟು ಗಲಾಟೆ ಮಾಡಿ ಹೋರಾಟ ಮಾಡಿದ್ದಕ್ಕೆ ನನ್ನ ಮುಗಿಯೋ ಕಾಲಕ್ಕೆ ಅವಾರ್ಡ್ ಕೊಡೋಕೆ ಶುರು ಮಾಡಿದ್ರು. ನನ್ನ ಯಾರಲ್ಲಿ ಹೊಟ್ಟೆ ಹೋಯ್ತದು. ಬಿಕಾಸ್ ಐ ವಾಯ್ಸ್ಡ್ ಇಟ್. I took this to the panel. I told them, how can you give like that? ಅವ್ರಿಗೂ ಒಂದು ಬೈ ದ ಟೈಮ್ ಇಟ್ ವಾಸ್ ಅಸ್ತಿತ್ವಕ್ಕೆ ಬರೋಷ್ಟೊತ್ತಿಗೆ ನಾನಿರಲಿಲ್ಲ ಅಷ್ಟೇ. ಓಕೆ, ಬಟ್ ಸ್ಟಿಲ್ ಓಮ್ಗೆ ನಿಮಗೆ ಬೆಸ್ಟ್ ವಾಯ್ಸ್ ಆಫ್ ದಿ ಇಯರ್ ಅವಾರ್ಡ್ ಬರುತ್ತೆ, ರೈಟ್? ಆ್ಯಂಡ್ ಡೆಬ್ಯೂಗೆ ಅಮೇಸಿಂಗ್ ಅವಾರ್ಡ್. ಡೆಬ್ಯೂಗೆ ಕರೆಕ್ಟ್. ಬಟ್ ದ ಸಿನಿಮಾ ಇಸ್ ಓನ್ಲಿ ಮಾಸ್ಟರ್ ಪೀಸ್. ಅದು ಬಟ್ ಅದು ನಿಮಗೆ ಡಬ್ ಮಾಡುವಾಗ ವಾಟ್ ವಿ ಯುವರ್ ಥಾಟ್ಸ್ ಅಂತ? ಯಾಕಂದ್ರೆ ಇವತ್ತಿಗೂ ನಾವು ಆ ಸಿನಿಮಾ ನೋಡಿದಾಗ ಆ ಕಾಲದಲ್ಲಿ ಈ ಥರ ಸಿನಿಮಾ ಹೇಗೆ ತೆಗೆದ್ರು, ಹೇಗೆ ಅಂತ. ನಿಮಗೆ ಡಬ್ ಮಾಡುವಾಗ ವಾಟ್ ವಿ ಯುವರ್ ಥಾಟ್ಸ್? ಐ ವಾಸ್ ಲೈಕ್, ನನಗೆ ಐ ಆಮ್ ನಾಟ್ ಅ ಸಿನಿಮಾ ಏನೋ ಹುಚ್ಚು ಇರೋಂಥ ಪರ್ಸನ್ ಏನಲ್ಲ. ಅಲ್ಲ, ಬಟ್ ಸ್ಟಿಲ್ ರಂಗಭೂಮಿಯಿಂದ ಬಂದಿದ್ರಿ, ಪರ್ಫಾರ್ಮೆನ್ಸ್ ನಂಗೆ ಏನಿಲ್ಲ. ನನ್ನ ಸಖತ್ತಾಗಿ ಮಾಡಿದ್ರೆ ಮುಗ್ದೋಯ್ತು. ನಂಗೆ ಕಾಸು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಂಗೆ ಯಾರನ್ನ ಹೊಗಳ್ಬಿಟ್ರೆ ಮುಗ್ದೇ ಹೋಯ್ತು. ಸೊ ಫಾರ್ ಮಿ ಎವ್ರಿ ಸಿನಿಮಾ ವಾಸ್ ಅ ಲರ್ನಿಂಗ್. ಯಾಕಂದರೆ ಬೇರೆ 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 ಪಾತ್ರಗಳು, ಬೇರೆ 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 ಇಂಟೋನೇಷನ್ಸು, ಬೇರೆ ಬೇರೆ ಹಾವಭಾವಗಳು. ಸೊ ಫಾರ್ ಮಿ ಎವ್ರಿ ಡೇ ವಾಸ್ ಅ ಚಾಲೆಂಜ್. Do you remember ನಿಮ್ಮ ಫಸ್ಟ್ ಪೇಮೆಂಟ್ ಆ್ಯಂಡ್ ಹೈಯೆಸ್ಟ್ ಪೇಮೆಂಟ್ ಆ್ಯಂಡ್ ವುಡ್ ಯು ವಾಂಟ್ ಟು ಶೇರ್ ಅದನ್ನು? ನನಗೆ ಓಮ್ ಸಿನಿಮಾಗೆ 3,000 ರೂಪಾಯಿ ಕೊಟ್ಟಿದ್ದು. ಓಕೆ, 3,000 ರೂಪಾಯಿ. ಅದು ಏನು ಗೊತ್ತಾ? ಆಮೇಲೆ ಇನ್ನೊಂದು ಹೇಳ್ತೀನಿ, ವಿಚ್ ನಾನು ತುಂಬ ಹೋರಾಟ ಮಾಡಿ, ನನ್ನನ್ನು ಎಷ್ಟೊಂದು ಜನ ಬೈಕೊಂಡಿರಬಹುದು. ಹೆಂಗೆ ಗೊತ್ತಾ? ದುಡ್ಡು ಕೊಡೋರು ಹಿಂಗೆ ತೊಗೊಳ್ಳಿ ಮೇಡಮ್, ದುಡ್ಡು ತಂದು ಕೈಯಲ್ಲಿ ಹಿಂಗಿಟ್ಟು ಹಿಂಗೆ ಹೇಳಿದೆ. ವಾಟ್ ಅಂದೆ. ನಮಗಿದೆಲ್ಲ ತುಂಬ ಇದಾಗಿ ಬೆಳೆದಿರೋದು ನಾವು. ಏನಿದು ಪೇಮೆಂಟು? ಇದೇ ಕಡಲೆಪುರಿ ಥರ ಕೊಡ್ತಾ ಇದ್ದೀರಾ ಅಂದೆ. ಅದು ಏನು ಕದ್ದು ಮುಚ್ಚು, ವಾಟ್ ಆರ್ ವಿ ಡೂಯಿಂಗ್ ಹಿಯರ್? ಕೆಲಸ ಮಾಡಿದ್ದೀವಿ, ಅದಕ್ಕೆ ನೀವು ರೆಮ್ಯುನರೇಷನ್ ಕೊಡ್ತಾ ಇದ್ದೀರಾ. ಪುಟ್ ಇಟ್ ಇನ್ ಅ ಕವರ್, ರೈಟ್ ಅ ನೇಮ್ ಆನ್ ಇಟ್. ಕರೆಕ್ಟ್. ಆ್ಯಂಡ್ ಟುವರ್ಡ್ಸ್ ಡಬ್ಬಿಂಗ್, ಟುವರ್ಡ್ಸ್ ಆ್ಯಕ್ಟಿಂಗ್, ಟುವರ್ಡ್ಸ್ ರೆಕಾರ್ಡಿಂಗ್, ಟುವರ್ಡ್ಸ್ ವಾಟ್ ಎವರ್, ದಿಸ್ ಇಸ್ ದ ವೇ ಯು ಹ್ಯಾವ್ ಟು ಗಿವ್ ಅಂತ.
ಯಾರೋ ಒಂದು ದೊಡ್ಡ ಪ್ರೊಡ್ಯೂಸರ್ಗೆ ಈ ಮಾತಂದಿದ್ದ. ಐ ಡೆಂಟ್ ಇವನ್ ನೋ ಈಸ್ ಅ ಪ್ರೊಡ್ಯೂಸರ್. ನಿಮಗೆ ಅವ್ರ ಹೆಸರು ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಸೊ ಐ ಡೆಂಟ್ ಇವನ್ ನೋ, ಐ ವಾಸ್ ಲೈಕ್, ನನಗೆ ಐ ಆಮ್ ನಾಟ್ ಅ ಸಿನಿಮಾ ಪರ್ಸನ್. ಸ್ವಲ್ಪ ಇತಿಹಾಸ ಗೊತ್ತಿದ್ರೆ ಓ ಇವ್ರು ಅವರು ಅಂತ ಗೊತ್ತಿರುತ್ತೆ. ಲೈಕ್ ದಟ್ ಹಿಂಗೆ ಎಲ್ಲರೂ ಗೊತ್ತಾ. ಆಮೇಲೆ ಅಂತ ತಗೊಂಡು ಏನು ಕೆಲಸ ಮಾಡ್ತಾ ಇದೀವಿ ನಾವು ಇಲ್ಲಿ. ನಂಗೆ ಒಂದು ಡೌಟು, ಏನು ಕೆಲಸ ಕೊಡಲೇಬೇಡಿ. ಐ ಆಮ್ ಸಾರಿ, ಐ ವಿಲ್ ನಾಟ್ ಟೇಕ್ ದಿಸ್. ದೋ ಐ ವಾಸ್ ವೆರಿ ಯಂಗ್, ನಾಟ್ ಇವನ್ 20 years. ನಂಗೆ ತುಂಬ ಅದರಲ್ಲೆಲ್ಲ ತುಂಬ ಗರ್ವ ನನಗೆ. ಯು ಶುಡ್ ಬಿಹೇವ್, ಯು ಶುಡ್ ಬಿ ವೆರಿ ಪ್ರೋಗ್ರೆಸಿವ್. ಸೊ ಇಲ್ಲ ಸರ್, put it in an envelope. I made that person put in an envelope. I made him write my name and give it in front of everyone. So nice. ಎಲ್ಲರ ಮುಂದೆ ಕೊಡಬೇಕು. ಇದೇನು ಗೊತ್ತಾ, ಆ ಎರಾನೆಲ್ಲ ಪ್ರಾಬ್ಲಮ್ ಇತ್ತು. ಆಫ್ಟರ್ವರ್ಡ್ಸ್ ಅಫ್ಕೋರ್ಸ್ ಇವಾಗ ಕಾರ್ಪೊರೇಟ್ಸ್ ಬಂತು, ದೇನು ಇದೆಲ್ಲ ಬಂತು, ಸ್ವಲ್ಪ ಬಿಹೇವಿಯರ್ ಲೆವೆಲ್ಸ್ ಎಲ್ಲ ಚೇಂಜ್ ಆಯಿತು. ಆವಾಗ ಹಂಗೆ ಮಾಡೋರು. 3,000 ರೂಪಾಯಿ ಫಸ್ಟ್ ಸಿನಿಮಾಗೆ, ನನಗೆ ಓಮ್ಗೆ, ಸಾರಿ ಫಸ್ಟ್ ಸಿನಿಮಾ ಅಂದರೆ ಓಮೆ. ಅಫ್ಕೋರ್ಸ್ ಐ ಡೆಂಟ್ ಹ್ಯಾವ್ ಅ ಪ್ರಾಬ್ಲಮ್ ವಿತ್ 3,000 ರೂಪಾಯಿ. ನನಗೇನು ಪ್ರಾಬ್ಲಮ್ ಇಲ್ಲ. ಐ ಟುಕ್ ಅ ವೆರಿ ಹ್ಯಾಪಿಲಿ ಆನ್ ಇವೆಂಟ್. ಅದಾದ ಮೇಲೆ ಏನು ಡಿಫ್ರೆನ್ಸ್ ಏನಿಲ್ಲ. ಐ ಥಿಂಕ್ ಇವಾಗ ಒಂದು 2019 ಐ ಚಾರ್ಜ್ ಅರೌಂಡ್ 20,000 rupees or something. ನಾಟ್ ಅ ಬಿಗ್ ಡಿಫ್ರೆನ್ಸ್. ಅವರು ಪಿಜ್ಜಾ ಬರ್ಗರ್ ಕೂಡ ನನ್ನ ಏನೋ ಬಿಲ್ಗಿಂತ ಕಮ್ಮಿ ಜಾಸ್ತಿ ಇರುತ್ತೆ. ಹೀರೋಯಿನ್ಸ್ಗೆ ವಾಟ್ ದೇ ಗಿವ್ ಫೆಸಿಲಿಟೀಸ್ ಲೈಕ್ ಅವ್ರ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅಥವಾ ಅವರ ಸ್ಟೇ ಆಗಿರ್ಬೋದು, ಅವ್ರದ್ದು ಫುಡ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಆ ಫುಡ್ ಎಕ್ಸ್ಪೆನ್ಸಸ್ ಕೂಡ ಇರಲ್ಲ ನಮ್ಮ ಪೇಮೆಂಟ್. ದ ಎಂಟೈರ್ ಸಿನಿಮಾ ವಾಯ್ಸ್ ಅಂತೂ ಇದೆ, ಬಟ್ ಐ ಡೋಂಟ್ ನೋ, ಐ ಹ್ಯಾವ್ ನೆವರ್ ಟೇಕನ್ ಅ ಗುಡ್ ಪೇಮೆಂಟ್. ಅಂದರೆ ಓಕೆ, ಸಿ ನಾನೇನು ಒಪ್ಕೋತಾ ಇದ್ನೋ ಅದು ಕೊಡೋರು. ಬಟ್ ಅದು ದಟ್ ವಾಸ್ ವೆರಿ ಲೆಸ್. ನಮ್ಮೇಲೆ ಏನು ಗೊತ್ತಾ, ನಮಗೆ ಇದು ಇನ್ಸೆಕ್ಯೂರಿಟೀಸ್. ಈಗ ನಾನು ಇಲ್ಲ ನಾನು ಮಾಡಲ್ಲ ಅಂದ್ರೆ ಬೇರೆ ಯಾರೋ ಮಾಡ್ತಾರೆ, ನೀನು ಅಲ್ದ್ರೆ ನೀನು ಯಾರೋ, ನಮ್ಮ ಕೆಲಸ ಹೋಗ್ಬಿಡುತ್ತಲ್ಲ. ಆ ಇನ್ಸೆಕ್ಯೂರಿಟಿ, ಬಿಕಾಸ್ ನಾವು ವಿ ಹ್ಯಾವ್ ಕಮ್ ಅ ಲಾಂಗ್ ವೇ. ಇಫ್ ವಿ ವಾಂಟ್ ಟು ಜಂಪ್ ಇನ್ ಟು ಸಮ್ ಅದರ್ ಪ್ರೊಫೆಷನ್, ಈಗ ನಾನೇನೋ ಬೇರೆ ಮಾಡ್ತೀನಿ ಅಂದರೆ ತಿರ್ಗಾ ಅಗೇನ್ ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ABCD ಇಂದ ನಾನು ಶುರು ಮಾಡಬೇಕು. ಅಲ್ಲೇ ABCD ಇವಾಗ 50ನೇ ವರ್ಷಕ್ಕೆ ನಾನು ಬಂದು ನಾನು ಬೇರೆ ಮಾಡ್ತೀನಿ ಅಂದರೆ ನನ್ನಷ್ಟು ದೊಡ್ಡ ಇದು ಯಾರೂ ಇರಲ್ಲ, ಫೂಲ್ ಯಾರೂ ಇರಲ್ಲ. ಸೊ ಇಲ್ಲಿಂದ ನಾನು ಬ್ರಷ್ ಅಪ್ ಮಾಡಿಕೊಂಡು ಏನಾಗತ್ತೋ ಅದನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಒಂದಿದು. ಸ್ಟೇ ಹಿಯರ್, ಯು ಹ್ಯಾವ್ ಟು ಸರ್ವೈವ್ ಹಿಯರ್, ಯು ಹ್ಯಾವ್ ಟು ಗೋ ಥ್ರೂ ಆಲ್ ದಿಸ್. ಐ ಥಿಂಕ್ ನಾವೆಲ್ಲರೂ ಅಟ್ ಸಮ್ ಪಾಯಿಂಟ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಅಂದರೆ ಆ ಒಂದು ಇನ್ಸೆಕ್ಯೂರಿಟಿ. ಫಾರ್ ಎಕ್ಸಾಂಪಲ್, ನಾನು ರೇಡಿಯೋ ಜೊತೆಗೆ ಹೋಸ್ಟಿಂಗ್ ಮಾಡ್ತಾ ಇದ್ದಿದ್ದ ದಿನಗಳಲ್ಲೂ ದೊಡ್ಡ ದೊಡ್ಡ ಆ್ಯಂಕರ್ಸ್ ಹೆಸರು ಹೇಳೋರು, ವೆನ್ ದೇ ಯೂಸ್ ಟು ಕಾಲ್ ಮೀ. ಅವರು ಲಾಸ್ಟ್ ಟೈಮ್ ಇಷ್ಟಕ್ಕೆ ಮಾಡಿದ್ರು, ಆಬ್ವಿಯಸ್ಲಿ ಐ ನೋ ದೇ ವುಡಂಟ್ ಹ್ಯಾವ್ ಡನ್ ಆ ಅಮೌಂಟ್ಗೆ ಅಂತ. ಅವಾಗ ಅವತ್ತಿನ ದಿನಕ್ಕೆ ಎಕ್ಸಾಕ್ಟ್ಲಿ, ಬಟ್ ಅವತ್ತಿನ ದಿನಕ್ಕೆ ನಾನು ಹೊಸಬ್ಳು, ತುಂಬ ಏನು ಎಕ್ಸ್ಪೀರಿಯನ್ಸ್ ಇರೋಳಲ್ಲ, ಒಂದು 5-6 years ಆಫ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ ಅಷ್ಟೇ. ಅಯ್ಯೋ ಮಿಸ್ ಆಗಿಬಿಟ್ರೆ, ಆಮೇಲೆ ಎಂಥ ಒಳ್ಳೆ ಆಪರ್ಚುನಿಟಿ, ಇದನ್ನು ಹೋಸ್ಟ್ ಮಾಡೋದು ಅದನ್ನು ಹೋಸ್ಟ್ ಮಾಡೋದು ಅಂತ ಎಕ್ಸಾಕ್ಟ್ಲಿ ತುಂಬ ಕಮ್ಮಿ ಅಮೌಂಟ್ಗೆ. ಇವಾಗ ಅಟ್ ಲೀಸ್ಟ್ ವಿ ಆರ್ ಇನ್ ಅ ಸ್ಟೇಜ್ ವೇರ್ ಇನ್ ಮಾಡಲ್ಲ ನಾನು ಈ ಅಮೌಂಟ್ಗೆ. ಸಿ, ಇಟ್ ಇಸ್ ನಾಟ್ ಅಬೌಟ್ ಅಮೌಂಟ್, ರೈಟ್? ಇಟ್ ಇಸ್ ಅಬೌಟ್ ನಮ್ಮ ವರ್ತ್. ಅಲ್ಲಿ ಅವ್ರು ನಮ್ಮ ವರ್ತ್ನ ಅರ್ಥ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಆಸ್ ಯು ರೈಟ್ಲಿ ಸೆಡ್, ಅವ್ರು ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಫಾರ್ ಮೀ ಇಟ್ ಇಸ್ ಆಲ್ವೇಸ್ ಅಬೌಟ್ ಹೌ ದೇ ಟ್ರೀಟ್. ಕರೆಕ್ಟ್. ಫಾರ್ ಮೀ ಮೈ ಪೇಮೆಂಟ್ ನನ್ನ ಏನೇ ಇದು ಬಂದ್ರು, ದುಡ್ಡು ವ್ಯವಹಾರ ಏನೇ ಬಂದ್ರು, ದಟ್ ಇಸ್ ಆಲ್ವೇಸ್ ಮೈ ಸೆಕೆಂಡ್ ಪ್ರಿಯಾರಿಟಿ. ನನ್ನನ್ನು ಹೇಗೆ ನಡೆಸ್ಕೋತಾರೆ ಅನ್ನೋದೇ ನಂಗೆ ಇಂಪಾರ್ಟೆಂಟ್. ಖಂಡಿತ. ಅದು ಇಲ್ಲ ಅಂದ್ರೆ ನಾನು ಅಲ್ಲ ಒಂದು ಸೆಕೆಂಡ್ ಕೂಡ ಇರಲ್ಲ. ನೀವು ಯಾವ ಸಿನಿಮಾ, ಇವರು ಶಿವರಾಮ್ ಕನ್ನಡದಲ್ಲಿ KS ಅವ್ರದ್ದು ಸಿನಿಮಾ, ನಂಗೆ ಯಾವ ಸಿನಿಮಾ ಅಂತ ಮರ್ತೋಗಿದೆ. ಅವ್ರ ಹೀರೋ ಅಷ್ಟು ಚೆನ್ನಾಗಿ ಗೊತ್ತು ನನಗೆ. ಅವರು ಪ್ರೊಡ್ಯೂಸರ್ ಬಂದು, ಹೀ ಈಸ್ ಆಲ್ಸೋ ತುಂಬ ಒಂದು ಒಳ್ಳೆ ಹುದ್ದೆಯಲ್ಲಿರುವಂಥ ಯಾವುದೋ ಒಂದು ಪ್ರೊಡ್ಯೂಸರು. ಅವ್ರ ಹೆಸರು ನಾರಾಯಣ ಸ್ವಾಮಿ ಆ ಥರ ಏನೋ ಇದ್ರು ಪ್ರೊಡ್ಯೂಸರು. ಅವರು ಒಪ್ಕೊಂಡಿದ್ದು ಒಂದು ಅಮೌಂಟ್ಗೆ, ಹೀ ಸ್ಟಾರ್ಟೆಡ್ ಟೆಲಿಂಗ್ ಮೀ ಆಲ್, ಹೀ ಗೇವ್ ಮಿ ಹಾಫ್ ದ ಅಮೌಂಟ್. ಅರ್ಧ ದುಡ್ಡು ಕೊಟ್ಟರು ನನಗೆ. ನಾನು ಅರ್ಧ ದುಡ್ಡು ತೊಗೊಂಡು, ಸರ್ ಇದು ಐ ಥಿಂಕ್ ನೀವು ಮಿಸ್ ಆಗಿದೆ ಅನ್ಸುತ್ತೆ. ಇಲ್ಲ ಮೇಡಮ್ ಪರವಾಗಿಲ್ಲ ಇಟ್ಕೊಳ್ಳಿ. ಅಷ್ಟು ಜನ ಇದ್ದರು ನನಗೆ, ಫುಲ್ ನನಗೆ ಐ ಗಾಟ್ ಪಿಸ್ಡ್ ಆಫ್ ಆ್ಯಂಡ್ ಐ ಟೋಲ್ಡ್ ಹಿಮ್, ಸರ್ ಇದು ನೀವೇ ಇಟ್ಕೊಳ್ಳಿ, ಜಸ್ಟ್ ಥಿಂಕ್ ಇಟ್ಸ್ ಅ ಕಾಂಟ್ರಿಬ್ಯೂಷನ್ ಫ್ರಮ್ ಮೈ ಸೈಡ್ ಟು ಯುವರ್ ಫಿಲ್ಮ್ ಅಂತ ಇಟ್ಕೊಂಡು. ಅದು ತುಂಬ ಅಕ್ಕಡ್ ಅಂತ ಅನ್ಸ್ಬೋದು,
ಬಟ್ ಹೌ ದೇ ಟ್ರೀಟಿಂಗ್ ಮೀ ವ್ಯಾಲ್ಯೂ ಇಲ್ವಾ? ಅಷ್ಟು ಕಷ್ಟಪಟ್ಟು ಇದು ಅದು ಇದು ಇಲ್ಲ ಆ ಸಿನಿಮಾಗೆ ಪೈಲಟ್ ಇಲ್ಲ. ಓಕೆ, ಪೈಲಟ್ ಇಲ್ದೇ ಇರೋ ಸಿನಿಮಾ ಅದು. ಐ ಟೋಲ್ಡ್ ದಮ್ ಪ್ಲೀಸ್ ಥಿಂಕ್ ದಿಸ್ ಇಸ್ ಮೈ ಕಾಂಟ್ರಿಬ್ಯೂಷನ್ ಟು ಯೋರ್ ಸಿನಿಮಾ, ಯು ಪ್ಲೀಸ್ ಕೀಪ್ ಅಂತ. ಐ ಥಿಂಕ್ ಇಟ್ ಶುಡ್ ಬಿ ಶ್ರೀ ಶಾಂತಿ ಹೀರೋಯಿನ್ ಅಂತ ಅನ್ಸುತ್ತೆ, ನನಗೆ ನೆನಪಾಗ್ತಿಲ್ಲ ಸರಿಯಾಗಿ. ಏನು ಡಬ್ಬಿಂಗ್ ತಾನೆ ಅಂತಾರೆ. ಓ ಮೈ ಗಾಡ್, ಮಾಡಿ ತೋರಿಸಿ ಅಂದೆ ನಾನು. ಡಬ್ಬಿಂಗ್ ತಾನೆ ಮಾಡಿ ತೋರಿಸಿ ಅಂದೆ. ದೇವ್ರೆ, ಏನು ಅದಕ್ಕೆ ವ್ಯಾಲ್ಯೂ ಇಲ್ವಾ? ಹೌದು ಹೌದು. ಆಮೇಲೆ ಯಾವುದೋ ಒಂದು ಸಿನಿಮಾ ಈಗ ಅಂದರೆ ಸ್ವಲ್ಪ ಒಂದು 10-15 ವರ್ಷ ಆದಮೇಲೆ ಹೀಸ್ ಕಾಲಿಂಗ್ ಮೀ ಆ್ಯಂಡ್ ಹೀಸ್ ಟೆಲ್ಲಿಂಗ್ ಇಷ್ಟು ಓಕೆ ಸರ್ ಮಾಡ್ತೀನಿ ಓಕೆ ಫೈನ್, ಯು ಟೆಲ್ ಮಿ ವೆನ್ ಐ ಹ್ಯಾವ್ ಟು ಕಮ್ ಆ್ಯಂಡ್ ಡಬ್ ಆ್ಯಂಡ್ ಆಲ್ ದೋಸ್ ಥಿಂಗ್. ಆಯಿತು ಬರ್ತೀನಿ ಮಾಡ್ತೀನಿ. ಯಾವ ರೇಷನ್ ಅಕ್ಕಿ ತಿಂತೀರಾ ರೀ ನೀವು ಅಂತಾನೆ ಪ್ರೊಡ್ಯೂಸರು. ನಾನು ನೋಡ್ಬಿಟ್ಟು ಲೈಕ್ ಪ್ಲಂಪಿ ಆಗಿದ್ದೆ ಅಲ್ಲ, ಯಾಕೆ ನಿಮ್ಗೆ ಅದಕ್ಕೂ ಗತಿ ಇಲ್ವಾ ಅಂದೆ ನಾನು. ನನಗೆ ಹಿಂಗೊಟ್ಟೋಯ್ತು, ನನಗೆ ಎಷ್ಟು ಕೋಪ ಬಂದ್ಬಿಡ್ತು ನನಗೆ. ನಾನು ಯಾವ ರೇಷನ್ ಹಾಕಿದ್ದೀನಿ ನಿನಗೇನು, ಯಾಕೆ ಸರ್ ನಿಮ್ಗೆ ಅದಕ್ಕೂ ಗತಿ ಇಲ್ವಾ ಅಂತ ಕೇಳಿದೆ ನಾನು. ಏನು ರೀ ಹಂಗೆ ಮಾತಾಡ್ತೀರ? ನೀವೇ ನಂಗೆ ಮಾತಾಡ್ತೀರಾ ಮತ್ತೆ? ವೆನ್ ಯು ಕ್ಯಾನ್ ಪುಲ್ ಸಂಬಡೀಸ್ ಎಲ್ಸ್ ಯುಲ್ ಬಿ ರೆಡಿ ಟು ಗೆಟ್ ಪುಲ್ಡ್ ಆಲ್ಸೋ ಅಲ್ವಾ? ನಿಮ್ಗೆ ತಮಾಷೆ ಮಾಡೋ ತಾಕತ್ತಿರೋರು ತಮಾಷೆ ತಡ್ಕೊಳ್ಳೋ ತಾಕತ್ತು ಇರಬೇಕು ಅಬ್ಸಲ್ಯೂಟ್ಲಿ ಅಲ್ವಾ? ಸೊ ಈ ಥರದ್ದೆಲ್ಲ ತುಂಬ ಅಲ್ಲೇ ಫಟಕ್ ಐ ಡೋಂಟ್ ಇವನ್ ಸಿ ಹೂ ದೇ ಆರ್, ಐ ಗಿವ್ ಇಮ್ ರೈಟ್ ಆನ್ ದಿಯರ್ ಫೇಸ್. ಸೊ ಈ ಥರದ್ರಲ್ಲಿ ನಾನು ತುಂಬ ಒಂದು ಎಷ್ಟೊಂದು ಕಡೆ ಐ ಬಿನ್ ಕಟ್ ಆಫ್. ಐ ಡೋಂಟ್ ನೋ ಫಾರ್ ರೈಟ್ ರೀಸನ್ಸ್ ಆರ್ ರಾಂಗ್ ರೀಸನ್ಸ್, ಬಟ್ ಐ ಆಮ್ ಲೈಕ್ ದ್ಯಾಟ್. ಈ ಥರದ ಚಾಲೆಂಜಸ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಡಬ್ ಮಾಡೋದಕ್ಕೆ ವಿಚ್ ವಾಸ್ ದ ಮೋಸ್ಟ್ ಚಾಲೆಂಜಿಂಗ್ ರೋಲ್ ದಟ್ ಯುವ್ ಡಬ್ ಫಾರ್ ಅನಿಸ್ತು? ನಾ ಮಾಡೋ ಎಲ್ಲ ಸಿನಿಮಾಗಿಂತ ಇದು ಆ್ಯಕ್ಚುಲಿ ಟಫ್ ಅನಿಸ್ತಾ ಇದೆಯಲ್ಲ, ಚಾಲೆಂಜಿಂಗ್ ಅನಿಸ್ತಿದೆಯಲ್ಲ ಅಂತ. ಅದೇ ಇವಾಗ ಬೇರೆ ಭಾಷೆ ಕಂಪ್ಲೀಟಾಗಿ ಮಾಡ್ತಾರಲ್ಲ, ಸ್ವಲ್ಪ ಐ ಥಿಂಕ್ ಇಟ್ ಮಸ್ಟ್ ಬಿ ಅ ಲಿಟಲ್ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಮಿಥುನಮ್ ವಾಸ್ ಅ ಲಿಟಲ್ ಚಾಲೆಂಜಿಂಗ್ ಫಾರ್ ಮಿ, ಯಾಕಂದ್ರೆ ಅಲ್ಲ ಅವ್ರದ್ದು ಫ್ಯಾಂಟಾಸ್ಟಿಕ್ ಟೈಮಿಂಗ್ಸ್, ನೋ ಡೌಟ್, ಅದ್ಭುತವಾದ ಕಲಾವಿದರು, ಅದ್ಭುತವಾದ ಇದು. ಬಟ್ ಏನಂದ್ರೆ ದ ಎಂಟೈರ್ ಸಿನಿಮಾ ವಾಸ್ ಇನ್ ತೆಲುಗು, ಐ ವಾಸ್ ಸಪೋಸ್ ಟು ಡೂ ಇಟ್ ಇನ್ ಕನ್ನಡ. ಆ ಥರದ್ರಲ್ಲಿ ಐ ಥಿಂಕ್ ಇಟ್ ಶುಡ್ ಬಿ ಮಿಥುನಂ. ಆ್ಯಂಡ್ ಯಾವ ಒಂದು ಸಿನಿಮಾ ಫಾಸ್ಟೆಸ್ಟ್ ಡಬ್ಡ್ ಸಿನಿಮಾ ತುಂಬ ಕ್ವಿಕ್ ಆಗೋಗುತ್ತೆ, ಸೇ ಹಾಫ್ ಅ ಡೇ? ಮೆನಿ ಒನ್ ಡೇ ಮೆನಿ ಲೇಟರ್ 2005 ಮೇಲ್ ಬಂದ ಸಿನಿಮಾಗಳೆಲ್ಲ ಹೀರೋಯಿನ್ ಪ್ರಾಮುಖ್ಯತೆ ಕಮ್ಮಿ ಆಗ್ತದೆ. ಕರೆಕ್ಟ್. ಆ ಥರದ್ದೆಲ್ಲ ನಿಮಗೆ 2 hours ಅಲ್ಲ. ಕರೆಕ್ಟ್. ಸೊ ಸ್ಲೋಯೆಸ್ಟ್ ಡಬ್ಡ್ ತುಂಬ ಟೈಮ್ ಹಿಡ್ದಿದ್ದು ಯಾವುದು? ಆಗ್ಲೂ ಮೆನ್ಷನ್ ಮಾಡಿದ್ದೆ ನಾನು, ಆಟೋಗ್ರಾಫ್ ಸುದೀಪ್ ಸರ್ದು ಅರ್ಧ ದಿನದಲ್ಲಿ ಮುಗಿಸ್ಬಿಟ್ಟೆ. ಓಕೆ, ಮೀನಾಗೆ ಡಬ್ ಮಾಡಿದ್ದೆ ಆಟೋಗ್ರಾಫ್. he made me dub the entire film again for 2.5 days. ನೀವು ಅರ್ಧ ದಿನದಲ್ಲಿ ಮುಗಿಸಿ ಓಡೋಗಿದ್ದನ್ನ ಕರ್ಸ್ಬಿಟ್ಟು 2.5 ದಿನ ಡಬ್ಬಿಂಗ್ ಮಾಡಿ. ಇಫ್ ಯು ಬೈ ಚಾನ್ಸ್ ಮತ್ತೆ ನೋಡೋ ಅಂತ ಅವಕಾಶ ನಿಮ್ಗೆ ಸಿಕ್ಕರೆ ಯು ವಿಲ್ ನೋ ಆ ನನ್ನ ವಾಯ್ಸು, ನಂದು ಏನದು ಡೆಲಿವರ್ ಆಗಿರೋದು, ಇಂಟೋನೇಷನ್ನು ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಸುದೀಪ್ ಮೇಡ್ ಮಿ ಡೂ ದಟ್. ಸೊ ಫಸ್ಟ್ ಟೈಮ್ ನೀವು ಡಬ್ ಮಾಡಿದಾಗ ಅವ್ರು ಇರಲಿಲ್ಲ ಟಕ್ಕಲ್ ಮುಗಿಸಿ ಓಡೋಟಾಗಿದೆ. ನೀವು ಮತ್ತೆ ಕರೆದೇ ಕರೀತಾರೆ? ಇಲ್ಲ, ಐ ಥಾಟ್ ಐ ಆಮ್ ಕರೆಕ್ಟ್. ಹೌದಾ? ಐ ಮೀನ್ ನೋಯಿಂಗ್ ಸುದೀಪ್ ಸರ್ ದಟ್ ಈಸ್ ನಂಗೆ ಐಡಿಯಾನೇ ಇಲ್ಲ and all that. Again he called me 2.5 days, he made me dub. But it was again a learning. ಕಲ್ತ್ಕೊಂಡ್ವಿ. ಈಗ ಬಿಫೋರ್ ವಿ ಕಂಟಿನ್ಯೂ ಆ ಕಾನ್ವರ್ಸೇಷನ್ ಒಂದು ವಾಯ್ಸ್ ನೋಟ್ ಕೇಳೋಣ. ಓಕೆ, ಎಸ್. ನಮಸ್ಕಾರ ಸುನೇತ್ರ ಅವರೇ, ಬಹಳ ಖುಷಿ ಆಯ್ತು ನೀವು ಬ್ರಾಡ್ಕಾಸ್ಟ್ ಅಲ್ಲಿ ಕೂತಿದ್ದೀರಾ ಅಂತ. ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ನೀವು ಫಸ್ಟ್ ಸಿನಿಮಾ ನಂದು ಮಾಡಿರೋದು ಓಂ, ದಟ್ ವಾಸ್ ಮೈ ಅಲ್ಟಿಮೇಟ್ ಮೂವಿ. ನಾವೇನೇ ಆಕ್ಟ್ ಮಾಡಿರ್ಬೋದು, ಬಟ್ ವಾಯ್ಸ್ ಕೊಡೋದ್ರಲ್ಲೇ ಒಂದು 100% ಡೆಪ್ತ್ ಇರುತ್ತೆ. ಅದನ್ನ ನೀವು ಮಾಡಿದೀರಾ, ವೆರಿ ಥ್ಯಾಂಕ್ಫುಲ್. ಯಾಕಂದ್ರೆ ನಾನು ಎಷ್ಟೇ ಚಿತ್ರ, ಎಷ್ಟೇ ಡೆಪ್ತ್ ಅಲ್ಲಿ ನಾನು ಮಾಡಿದ್ರು, ನೀವು ಅದು ವಾಯ್ಸ್ ಕೊಟ್ರೇನೆ ಅದ್ರಲ್ಲೊಂದು ಬ್ಲಾಸಮ್ ತರ ಹೂ ಹರಳುತ್ತೆ. ಆತರ ನಿಮ್ ವಾಯ್ಸ್ ಅಲ್ಲಿ ಆ ಡೆಪ್ತ್ ಇದೆ. ಓಂ ಒಂದೇ ಅಲ್ಲ, ನಮ್ಮೂರ ಮಂದಾರವಿ ಹಲವಾರು ಚಿತ್ರಗಳಿಗೆ ನೀವು ವಾಯ್ಸ್ ಡಬ್ ಮಾಡಿದೀರಾ. ವೆರಿ ಥ್ಯಾಂಕ್ಫುಲ್. ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು ನೀವು ಬ್ರಾಡ್ಕಾಸ್ಟ್ ಅಲ್ಲಿ ನೀವು ಕೂತಿರೋದು, ನೀವು ಮಾತಾಡ್ತಾ ಇರೋದು, ನಿಮ್ ವಾಯ್ಸ್ ಅಲ್ಲೇ ಒಂದ್ ಡೆಪ್ತ್ ಇದೆ. ನನಗೆ ಅಲ್ಲ, ಹಲವಾರು ಕಲಾವಿದರಿಗೆ ನೀವು ವಾಯ್ಸ್ ಡಬ್ ಮಾಡಿದೀರಾ. ತುಂಬಾ ಖುಷಿ ಆಯ್ತು. ಇನ್ನು ಹೆಚ್ಚು ಹೆಚ್ಚು ಚಿತ್ರಗಳಲ್ಲಿ ನೀವು ವಾಯ್ಸ್ ಡಬ್ ಮಾಡ್ಬೇಕು. ಹಾಗೆ ನೀವು ಒಳ್ಳೆ ಕಲಾವಿದರು ಕೂಡ ಹೌದು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಖುಷಿ ಆಯ್ತು. ನೀವ್ ಏನೇನ್ ಅನ್ಕೊಂಡಿದ್ದೀರೋ ನಿಮ್ ಲೈಫ್ ಅಲ್ಲಿ ಅದೆಲ್ಲ ನೆರವೇರ್ಲಿ. ಒನ್ಸ್ ಅಗೇನ್ ನೀವು
ನನ್ನ ಚಿತ್ರಗಳಿಗೆ ವಾಯ್ಸ್ ಮಾಡಿರೋದು. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್. ಪ್ರೇಮ ಮೈ ಅವ್ರು. ಗಾಡ್, ನಿಮ್ ಪರಿಚಯನಾ? ಎಸ್ ಅದಕ್ಕೆ ಐ ಥಿಂಕ್ ಯು ಗಾಟ್ ದಿಸ್. ಹೇಳಿದ ತಕ್ಷಣ ಐ ಮೀನ್ ಶಿ ಡಿಡ್ಂಟ್ ಇವನ್ ಥಿಂಕ್ ಟ್ವೈಸ್. Yeah, ಇವ್ರನ್ನ ಇನ್ವೈಟ್ ಮಾಡ್ತಿದ್ದೀನಿ, ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಕಳಿಸ್ಕೊಡಿ ಅಂದ ತಕ್ಷಣ ಶಿ ಸೆಂಡ್ ದಿಸ್. I mean, I think this is the first time I'm listening to her. ಓಕೆ ಓಕೆ I mean, listening to in sense regarding me she's ಎಸ್ talking. ಓಕೆ ಓಕೆ ಅವ್ರದ್ದು ಏನದು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನಾನ್ ಮಾತಾಡಿದ್ದೆ ಅವ್ರ ಎಪಿಸೋಡ್ ಅಲ್ಲಿ. ಓಕೆ 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 ಸೊ ಆ ಥರದ್ದಾಗಿತ್ತು. ಈ ಥರದ್ದು ಯಾವತ್ತೂ ರಿವರ್ಸ್ ಇದು. ಐ ನೋ ಐ ಆಮ್ ವೆರಿ ಥ್ಯಾಂಕ್ಫುಲ್ ಶಿ ಈಸ್ ಅಕ್ನಾಲೆಜ್ಡ್ ಮೈ ವರ್ಕ್. ಎಸ್, ಥ್ಯಾಂಕ್ ಯು ಪ್ರೇಮ. ಐ ಆಲ್ಸೋ ವಿಶ್ ನೀವು ಸಿನಿಮಾ ಮಾಡಿ ನಾನು ಡಬ್ಬಿಂಗ್ ಮಾಡಿ.